ಹೋಗಿದ್ರಿ ಇಷ್ಟು ಗಂಟೆ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಿರೋದು. ಎಷ್ಟು ಫೋನ್ ಮಾಡಿದ್ರೆ ಫೋನ್ ಇದಕ್ಕಿಲ್ಲ ಯಾಕೆ? ಏನಾಯ್ತು ಪಾತ್ ನಿಂಗೆ? ಏನಾಯ್ತು? ಯಾಕೆ ಮಾಡ್ತಿದ್ದಿ? ನಾನು ಗೋಬಿ ಪಾನಿಪುರಿ ಅಂತ ತಗೊಂಡ್ಬರ್ತಾವ್ನಿ. ಗೋಬಿ ಪಾನಿಪುರಿ ಯಾಕೆ ಬೇಕು? ನಿಜ ಹೇಳು, ಸುಳ್ಳಿಗೆ ಹೇಳ್ಬಿಟ್ಟು ಸುಮ್ಮನೆ ಆಯ್ತಿಲ್ಲ ನವೀನ. ನನಗೆ ಎಷ್ಟು ಕೋಪ ಬರ್ತದೆ ಅಂದ್ರೆ ಹೇಳಕ್ಕಾಯ್ತಾ ಇಲ್ಲ. ಇನ್ನು ಇವನಿ ನಾನು ನನ್ನ ಕೋಪ ತುಸ್ಬೇಡ, ನಾನು ತಾಳ್ಮೆ ಪರೀಕ್ಷೆ ಮಾಡಕ್ಕೆ ಹೋಗ್ಬೇಡ ನೀನು. ನನ್ನಲ್ಲಿ ಡಬ್ಬದಲ್ಲಿ 800 ರೂಪಾಯಿ ದುಡ್ಡು ಮಡಗಿದೆ ಅಂತ ತಗೊಂಡ. ಗೊತ್ತಾಗೋಯ್ತಾ ಕಣೆ? ಅದು ಅದು ಅರ್ಜೆಂಟ್ ಇತ್ತು ಅದಕ್ಕೆ. ಅರ್ಜೆಂಟ್ ಇತ್ತು? ಕೇಳುವೆ ನೀನು? ಕೇಳಬೇಕಿತ್ತು ನೀನು ಅರ್ಜೆಂಟ್ ಇದ್ರೆ. ಈಗ ಸರಿ ಕೊಡು ಕಾಸೀಗ, ಕಾಸು ಕೊಡಿ. ಅದು ಅವ್ವ ಫೋನ್ ಮಾಡಿದ್ಲು, ಸಂಘಕ್ಕೆ ದುಡ್ಡು ಕಟ್ಟಿಲ್ಲ ಅಂತ, ಅದಕ್ಕೆ ಅವ್ನು ಕೊಟ್ಬಿಡ್ಬೇಕಂತ ಹೋಗಿದೆ. ನೀನು ಏಕ್ತಿ ಬೆಂಕಿ ಹಾಕ. ನಾನು ಎಷ್ಟು ದಿವಸದಿಂದ ಬೈಬೇಡ್ದು ಅನ್ಕೊಂಡು ನಾನು ಬಂದಿದ್ಕೆ ನೀನು ಇಂಥ ಮೋಸ ಮಾಡ್ಬಿಟ್ಟೆಲ್ಲ. ನಿನ್ನ ಬಂದಿದ್ಕೆ ಇಂಥ ಮೋಸವ? ಯಾಕೆ ನಿಮ್ಮ ಅವ್ವಗೆ ಎದ್ದು ಕೊಟ್ಟಿಲ್ಲ ನನಗೆ? ನಿಮ್ಮ ಅವ್ವಗೆ ಎದ್ದು ಕೊಟ್ಟಿಲ್ಲ ಅಂತ ಕೇಳೋದು. ವಾತಾರೋತಿ ಎದ್ದು ನಾನು ಊಟ ಹಾಕೊಂಡು ನಾನು ಸಾರಿಲ್ಲ ಅನ್ನ ಇಲ್ಲ ಅನ್ಕೊಂಡು ನಾನು ಸಂಕಟ ಪಟ್ಕೊಂಡು ನಾನು ಹೋಗಿದ್ಕೆ ಸಂಬಳ ತಂದ ತಕ್ಷಣ ಎತ್ಕೊಂಡು ಓಡಾಗಿದ್ದೆಲ್ಲ. ನಿಂಗೆ ಮಾನ ಮರಿದಿಲ್ವಂತ ಪವಿ ಹೇಳಿದ್ಲು, ಯಾರು ಬರೀಕಿಲ್ಲ ಮನೆಗೆ, ನಿನ್ನ ಗಣ್ಣೆ ಏನೋ ತಗೊಂಡಿರ್ಬೇಕು ನೋಡು ಅಂತ. ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆ ಗೊತ್ತಾ ನಾನು? ಇಷ್ಟೊಂಥರ ನಂಬಿಕೆ ಇಟ್ಟಿವಿ. ನೀನು ಎಂತ ಮೋಸ ಮಾಡ್ದ ನೀನು? ಎಂತ ಮೋಸ ಮಾಡ್ದ ನೀವಿನ? ನಂಬಿಕೆ ದ್ರೋಹಿ ಮುಂಡೆ ಮಗನೇ. ನಾನಿನ್ನ ಎಷ್ಟು ನಂಬಿದೆ. ಕೋಪ ಮಾಡ್ಕೊಬೇಡ ಕಣ್ಪರತಿ, ನಾನೇ ಹೇಳೋದು ಅನ್ಕೊಂಡಿದ್ದೆ ಕತೆ. ನೀನು ಕೋಪ ಮಾಡ್ಕೊಬೇಡ, ಹೊಸ ಹೇಳೋಗಂಟ ಕೇಳು. ನೀನು ಹೇಳೋದು ಬೇಡ ನೀನು. ನಾನು ಕೇಳ್ಬಿಟ್ಟು ತಗೊಂಡೋಗಿವೆ ಅಂತ ಹೇಳ್ತಿರೋದು. ನಿನ್ನ ಕೇಳ್ಬಿಟ್ಟು ತಗೊಂಡೋಗಿವೆ. ಇವತ್ತು ನಾನು ಕೇಳ್ದೆ ನೀನು ಮಾಡಿದ್ರೆ ನನಗೆ ಇನ್ನೊಂದು ಮಾಡ್ತಿದ್ದೀನಿ. ನೀನು ಇನ್ನೊಂದು ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ಅಲ್ಲ ನಿಮ್ಮ ಅವ್ವನ್ಗಾರೆ ಬುದ್ಧಿ ಇಲ್ವಾ? ಅದು ಹೆಂಗಿಸ್ಕೊಂಡು ನಿಮ್ಮ ಅವ್ವ ನನ್ನ ಮಗನಿಗೆ ಸಂಪಾದನೆ ಮಾಡ್ಕೊಬತ್ತಾನೆ ಅಂತ ಹೆಂಗೆ ಗೊತ್ತು ನಿಮ್ಮ ಅವ್ವನಿಗೆ ಯಾಕೆ ಕೊಡಬೇಡ ಅಂದರು? ಗೇರ್ಬಿಟ್ಟು ಕೊಡುವೆ ನೀನು? ಕತ್ಕೊಂಡು ಕೊಡ್ಬೇಕಾಗಿತ್ತಾ? ನಾನು ಇವತ್ತು ಚೆನ್ನಾಗಿ ಕಲಿತಾನೆ ಬುದ್ಧಿಯ, ನಾಳೆ ಕಲಿತಾನೆ. ನಾನು ಹಿಂಗೆ ಮಾತಾಡಬೇಡ್ದು ಮರ್ಯಾದೆ ಕೊಡಬೇಕು ಅಂತ ಅಂದಿದ್ಕೆ ನೀನು ಇಂತೆ ಮೋಸ ಮಾಡಿಬಿಟ್ಟಿಲ್ಲ. ನಿಂತೆ ಮೋಸವ, ನಂಬಿಕೆ ದ್ರೋಹಿ. ನೀನು ಹೆಂಗೆ ನಂಬ್ಕೋಬೇಕು? ನಾನು ಮದುವೆಗೆ ಕರ್ಕ ಬಂದಿಲ್ಲ ಸುಳ್ಳು ಹೇಳ್ಕೊಂಡು. ನಮ್ಮ ಅಪ್ಪನ ಮನೆ ಚಿನ್ನ ತಗೊಂಡು ಬಂದಿಲ್ಲ, ಮಡಿಕೊಂಡು ತಿನ್ಕೊಂಡ, ದುಡ್ಡನ್ನೆಲ್ಲ ಮಡಿಕೊಂಡು ತಿನ್ಕೊಂಡ. ಒಂದು ರೂಪಾಯಿನೂ ದುಡ್ಡು ಮಾಡೋದಿಲ್ಲ ನೀನು. ಮನೆಗೂ ನೆಟ್ಟು ತಂದು ಕೊಡ್ತಿಲ್ಲ. ನಾನು ಹಂಗೂ ಏನಾದ್ರು ಹೇಳ್ಕೊತಾ ಇದ್ದಾನ? ಏನೋ ಒಂದು ಕೆಲಸ ಹುಡ್ಕೊಂಡು ಹೋಗಿ ನಿನ್ನ ಬಾಡಿಗೆ ಕಟ್ಟಿಲ್ಲ, ಮನೆ ಸಾಮಾನು ಒಂದು ಸಾಮಾನು ತಗೊಬಂದಿಲ್ಲ. ನಾನು ಏನೇನೋ ಮಾಡೋದಂತ ನಾನು ಪ್ಲಾನ್ ಮಾಡ್ಕೊಂಡ್ರೆ ನೀನು ಇಂತೆ ಮೋಸ ಮಾಡಿದಿಲ್ಲ. ಹೆಂಗ್ಸರ್ತಾವ ದುಡ್ಡು ಕಿತ್ಕೊಂಡು ಹೋಗಿದ್ದೀನಿ. ನಿಂಗೆ ನಾಚಿಕೆ ಮಾನ ಮರ್ದಿ ಒಂದು ಚೂರು ಇಲ್ಲ ಬಿಡು. ಹಂಗಲ್ಲ ಕಣ್ಪರತಿ, ಹೇಳಾಗಂಟ ಕೇಳು. ನಿಂಗೆ ಎಷ್ಟು ಹೇಳು ಕೇಳ್ತಿಲ್ವಲ್ಲ? ನೀ ಹೇಳೋದು ಬೇಡ ನೀನು. ಹಿಂಗೆ ಮಾಡಿದ್ಮೇಲೆ ನನಗೇನು ಗೊತ್ತಿಲ್ಲ. ಈ ಸತಿ ನಾನು ದುಡ್ಡು ತಂದು ನೋಡು, 8,000 ದುಡ್ಡು ಅಷ್ಟೇ. ಬಾಯಿ ಮುಚ್ಕೊಂಡು ಇರ್ಬೇಕು. ತಂದು ಬಿಸಾಕ್ತೀನಿ ಮಕ್ಕಳ ಮೇಲೆ, ಬಿಸಾಕತ್ತಂಕ. ಏನೋ ತಂದೆ 8,000 ಲೆಕ್ಕ ಕೇಳ್ತಿದ್ದೀನಿ ನಿನಗೆ. ನಾನು ಮಾಡೇ ಇಲ್ವಂದ್ರೆ ನಿನಗೆ ಕಷ್ಟ ಸ್ವಲ್ಪ ನೋಡೇ ಇಲ್ವ ನಾನು? 8,000 ಲೆಕ್ಕ ಕೇಳ್ತಿದ್ದಿ? ನಾವೆಲ್ಲ ಎಷ್ಟೊಂಥರ ನಿಮ್ಮ ಕಷ್ಟ ಸ್ವಲ್ಪ ನೋಡ್ತೀವಿ ನೋಡು. 8,000ಕ್ಕೆ ನೀನು ಹೆಂಗೆ ಆಡ್ತಾ ಇದ್ದೀನಿ? ನೀನು ಸೊಸೆ ಆದವಳು ಸೇವೆ ಮಾಡಬೇಕು. ಅದನ್ನ ಬಿಟ್ಟು ಇಲ್ಲಿ ಕುಣ್ಸ್ಕೊಂಡಿರೋ ನೀನು ಅದಕ್ಕೆ ನಾನು ಮಗು ಹೇಳಿದ್ರು ನಿನಗೆ. ಅವ್ಳ ತಲೆ ಮೇಲೆ ಕುಣ್ಸ್ಕೊಬೇಕಲ್ಲ ನೀನು. ಅವಳು ಈ ತಲೆ ಮೇಲೆ ಕುಣ್ಸ್ಕೊಂಡ್ರೆ ಅವಳು ನೀನು ಸರಿಯಾಗಿ ಮಾಡ್ತಾಳೆ ಅಂತ ಹಂಗೆ ಐತಲ್ಲ. ನೀನು ಮಾತಾಡಬೇಡ. ನಿಮ್ಮವ್ವ ಹೇಳ್ಕಳ್ಸದ್ಲಾ ಕೆಲಸ ಮಾಡಿ ಬಂದಿರ್ತಾಳೆ ದುಡ್ಡು ಕಟ್ಕೊಂಬಂತ. ಅದ್ನೇ ಹೇಳಿಲ್ವ ನಿಮ್ಮವ್ವ? ಕಷ್ಟಪಟ್ಟಿರೋ ದುಡ್ಡು ಬೇಡಕನಪ್ಪ ಅಂತ ಇದ್ನ ಹೇಳವಳು. ಅದ್ನೇ ಹೇಳಿಲ್ವ ನಿಮ್ಮವ್ವ ಅಂತ? ಮೇಲೆ ಹೊಡ್ಬಿಡ್ತೀನಿ ನಿನಗೆ. ಜಾಸ್ತಿ ಮಾತಾಡ್ತಾ ನೀನು. ಮಕ್ಕಳ ಮೇಲೆ ಹೊಡ್ದಿ ಇಲ್ಲಿ ಗಂಟೆ ಇದ್ರ ಕಡೆ ಮುಂದಿಗೆ ಇದ್ರ ಕಡೆ ಯಾಕೆ ಇದ್ರಕಬೇಕು ನಾನು? ಸರಿ, ನಾನು ಯಾಕೆ ಇದ್ರಕಬೇಕು ಅಂತ ಗೇದಿ ದುಡ್ಡು ಮಡಗಿದ್ದೀನಿ, ತಗೊಂಡು ಓಡೋಗಿದ್ದಿ. ಒಂದು ಮಾತು ಕೇಳಿವೆ ಹೋಗ್ಲಿ ಒಂದು ಮಾತು ಕೇಳಿವೆ ತಗೊಳ್ಳೋಣ ಬೇಡ ಅಂತ ನಾನು ಎಲ್ಲನೂ ಕೊಟ್ಟೆ ಬಿಡೋಣಲ್ಲ. ನೀನು ಇಷ್ಟ ನಂಬಿವ್ನಿ. ನೀನು ಇಂಥ ಮೋಸ ಮಾಡು ದುಡ್ಡು ಎತ್ಕೊಂಡೋಗಿ ನಿಮ್ಮ ಅವ್ನು ಕೊಟ್ಬಿಟ್ಟು ಬಂದಿದೀಯಾ? ನಿಮ್ಮ ಅವ್ನಿಗೆ ನಿಂಗೆ ಮಾನ ಮರ್ಯಾದೆ ಬೇಡವಾ? ಗೇದ್ ಕೊಡಿವೆ ನೀನು? ಗೇದ್ ಕೊಡಿವೆ ಅಂತ ನೀನು ನಿನ್ನ ಸವೇಸ ಸಾಕೋಕನಪ್ಪ ನಾನು. ನೀನು ನೋಡಿ ನೀನು ಮಾಡಿ ಸವೇಸ ಮಾಡಿ ಬಾರಿ ಅನ್ಬೋಸ್ಬಿಟ್ಟಿದ್ದೆ. ಅನ್ಬೋಸ್ಬಿಟ್ಟಿನಿ. ಇನ್ನು ಮುಂದೆ ನಿನ್ನ ಕಥೆನೇ ಬೇಡ, ನನಗೆ ಬೇಕಾಗಿಲ್ಲ. ಯಾರು ಹೇಳ್ಕೊಟ್ರು ನಿಮ್ಗೆ ಎಲ್ಲನೂ? ನಾನು ಇಲ್ದ್ರೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದವಳು ಅವ್ಳು ಸಂಘ ಹಾಕೊಂಡು ಕಲ್ತ್ಕೊಬಿಟ್ಟಿದೀಯಾ? ಅವ್ಳು ಸಂಘ ಹಾಕೊಂಡು ಕಲ್ತ್ಕೊಂಡಿಲ್ಲ. ನೀನು ನೆಟ್ಟಿಗೆ ಯಾರೋ ಬುದ್ಧಿ ಕಲ್ತಿದೀಯ ಅಂತ ಗೊತ್ತು ತಿಳ್ಕೊ ನೀನು. ಏನು ತಿಳಿಯಕ್ಕೆ ಏನು ಹೇಳಕ್ಕೆ ಬರಬೇಕಾಗಿಲ್ಲ ಸರಿಯಾ? ನಮ್ಮ ಮೌನ್ ಕೊಟ್ಟೆ ಏನೀಗ ಅಂತ ಏನು ಅಂತ ಬಾಡಿ ಎಲ್ಲ ಯಾರು ಕಟ್ಟರು ಅಂತ ಇನ್ನು ಒಂದು ತಿಂಗಳಾಗಿಲ್ಲಕತ್ತೆ ಕಟ್ತೀನಿ ಅಂತ ನಾನು ಬಾಡಿಗೆ ತಲೆ ಕೆಡಿಸ್ಕೊಬೇಡ. ನಮ್ಮ ಮನೆ ಖರ್ಚಿಗೆಲ್ಲ ದುಡ್ಡು ಬೇಡವಾ? ನೀನು ಯಾಕೆ ನೀನು ಹೊಟ್ಟೆ ಉರಿಸ್ತಾ ಇದ್ದೀನಿ? ನೀನು ಹೊಟ್ಟೆ ಉರಿಸಿ ಮೊಟ್ಟೆ ಕಟ್ತಾ ಇದ್ದೀ. ನಾನೆಲ್ಲ ಏನೋ ಮಾಡಬೇಕು ಅನ್ಕೊಂಡಿದ್ರೆ ನಾನು ನೀನು ಈ ಥರ ಎಲ್ಲ ಮಾಡ್ತಿದ್ದೆ. ನೀನು ಯಾಕೆ? ನಾನು ನಿನ್ನಂಗೆ ಹೇಳ್ತಾವ್ನಿ ಸರಿಯಾ? ನಮ್ಮ ಅವ್ನಿಗೆ ನಾನು ಒಬ್ಬನೇ ಮಗ. ನಿನಗೆ ಜ್ಞಾನ ಇರಬೇಕಿತ್ತು ಅಂತರ ಜೊತೆಗೆ ಬರಬೇಡ್ದು ಅಂತ. ನನ್ನ ತಂಗಿ ಅವಳೆ, ನನ್ನ ತಂಗಿ ಮದುವೆ ಮಾಡಬೇಕು, ನಮ್ಮ ಅವ್ವನ್ನ ನೋಡ್ಕೋಬೇಕು ನಾನು. ನನಗೆ ಇನ್ನೂ ಜವಾಬ್ದಾರಿಗಳವೆ. ನಿನಗೆ ಗೇರಿ ದುಡ್ಡನ್ನ ತಂದು ನಿನ್ನ ಕೈ ಕೊಡೋಕೆ ಅಂತೆಲ್ಲ ಆಗಲ್ಲ. ಈಗ ಇದ್ರೆ ಇರು, ಇಲ್ಲಾಂದ್ರೆ ಹೆಂಗೆ ಬಂದಂಗೆ ಹೋಯ್ತಾ ಇರು ಅಷ್ಟೇ. ನನಗೆ ಯಾವತ್ತೋ ಹೇಳಿವ್ನಿ ನೀನು ಕಷ್ಟಪಟ್ಕೊಂಡು ನನ್ನ ಹತ್ರ ಇರಬೇಡ. ನೀನು ಹೋಗ್ಬೇಕಂದ್ರೆ ನಿಮ್ಮ ಅಪ್ಪನ ಮನೆಗೆ ಹೋಗ್ಬೋದು ಅಂತ ನಾನು ಹೇಳಿವ್ನಿ ತಾನೇ. ನೀನು ನಾನು ಮಾಡೋದು ಹಿಂಗೆ, ನಾನು ಮುಟ್ಟದೆ ಹಿಂಗೆ. ಏನು ಮಾಡಿ ಏನೀಗ ಅಂತ ಕೇಳ್ತಿರೋದು? ಇರ್ಬೇಕಿತ್ತು ನೀನು ಮರ್ಯಾದೆಗಿರೋಳು. ಅದೇ ನನ್ನ ಜೊತೆ ಕೊಡ್ಬೋದಾ? ಅವತ್ತಿಂಗೆ ಅನಿಸಿಲ್ವಾ? ನಿಮ್ಮವ್ವ ಹಂಗೆ ಬುದ್ಧಿ ಕಲಿಸಿದ್ದು? ಹೋಗಿ ಸುದ್ದಿ ಹೋಗ್ಬಿಡು. ನಿನಗೆ ಮಾತ್ರ ಕೆಲಸ ಬೇರೆನೇ ಆಯ್ತವೆ. ನಮ್ಮವ್ವ ಬುದ್ಧಿ ಕಲಿಸಿಲ್ಲ, ಇವ್ರವ್ವ ನೆಟ್ಟು ಕಲ್ಸವಳೆ. ಇವ್ರವ್ ಕಲ್ಸ್ಬಿಟ್ಟವಳೆ ನೆಟ್ಟಿಗೆ. ನಮ್ಮವ್ವ ಕಲ್ಸಿದಳು. ಯಾರಿಗೆ ಬುದ್ಧಿ ಕಲಿ? ನಿನ್ಗೊಬ್ಬಳು ತಂಗಿ ಅವಳೆ. ತಂಗಿಂಗೆ ಸುದ್ದಿ ಮಾತಾಡ್ಬಿಟ್ರೆ ಅಲ್ಲಿ ಹುದ್ರೋಗ್ಬಿಡ್ಬೇಕು. ನನ್ನ ತಂಗಿ ಬಗ್ಗೆ ನೀನು ಅವ್ ಕಾಲು ತೊಳೆದು ನೀರು ಕುಡಿದು ಬುದ್ಧಿ ಕಲಿಯಕ್ಕಾಗಿಲ್ಲ. ನನ್ನ ತಂಗಿ ಹೆಂಗೆ ನೀನು ಗೊತ್ತಾ? ಏನು ಮಾತಾಡ್ತಿದ್ದೀನಿ ನೀನು? ಏನು ಮಾತಾಡ್ತಿದ್ದಿ ಅಂತ? ನಿನ್ನಂಗೆ ಮದುವೆ ಎಲ್ಲವ ಫಿಕ್ಸ್ ಆದಮೇಲೆ ಓಡ್ ಬಂದ್ಬಿಟ್ಟಿಲ್ಲ. ಹಂಗೆ ಅನ್ಕೊಬಿಟ್ಟಿದ್ದೀನಿ ನನ್ನ ತಂಗಿಯ ನೀನು? ಹಂಗೆ ಅನ್ಕೊಬಿಟ್ಟಿದೀಯ ನೀನು? ಇನ್ನೊಂದ್ಸಲ ಮಾತಿತ್ತಾರ್ದಿ ಅಂತ ನೀನು ಬೇಡ ಕಾಲ ಹೋದ್ಬಿಡ್ತೀನಿ ಹಂಗೆ ನಾನು. ಹೆಂಗೆ ಹೇಳೋಳು ನೋಡಿ, ಹೆಂಗೆ ಹೇಳೋಳು. ನನ್ನ ತಂಗಿ ಬಗ್ಗೆನೇ ಮಾತಾಡೋಕೆ ನನ್ನ ತಂಗಿ ಬಗ್ಗೆನೇ
ಏನು ಇವಳು ಇವ್ರವ್ವ ಸಾಚ ಅಂತೀವಿ ಇವ್ರವ್ವ ಸಾಚ ಅಂತೀವಿ ರಣದೀರ್ ಸಾಚವಂತೆ ಮದುವೆ ಮನೆಯಿಂದ ಕೊಟ್ಟು ಬಂದವಳು ನೀನು ಓ ನೀನು ನನಗೆ ಯಾವ ಮೋಸ ಮಾಡಲ್ಲ ಅಂತ ಯಾವ ಗ್ಯಾರಂಟಿ ನೀನು ಹಾಂ ನನ್ನ ತಂಗಿ ಬಗ್ಗೆ ಮಾತಾಡ್ತಿದ್ದಿಲ್ಲ ಅನ್ಬೇಕಾದ್ದೆ ನೀನು ಅನ್ಬೇಕಾದ್ದೆ ನೀನು ನಮ್ಮ ಅಣ್ಣರೆಲ್ಲ ರಾಣಿ ಹೆಂಗಿರ್ತಿದ್ರು ನಮ್ಮ ಅವ್ವ ಎಲ್ಲ ರಾಣಿ ಹೆಂಗಿರ್ತಿದ್ರು ನಿನ್ನ ಜೊತೆ ಬಂದ್ಬಿಟ್ಟು ನಾನು ಇವೆಲ್ಲ ಅನ್ಸ್ಕೋಬೇಕಾದ್ದೆ ಅನ್ಕೊಂಡು ನಾಳಾಗಿ ಹೋಗು ದುಡ್ಡೆಲ್ಲ ತಿನ್ಕೊಂಡು ದರ್ದ್ರ ಮುಡೆ ಮಗ ಇವನು ಯಾವನ ಕಣೆ ಇವನು ಅನ್ಬೇಕಾದ್ದೆ ನೀನು ಗತ್ಕಟ್ ಲೋಪರ್ ಮುಡೆ ಮಗ ನೀನು ನಿನ್ಗೆ ಯಾರು ಹೆಣ್ಣು ಕೊಡ್ತಾನೆ ನಾಯಿ ಥರ ಅಲಿತಾ ನಿಂತಿದೆ ಹುಚ್ಚ ಮುಂಡೆ ಮಗ ಅಂತ ಅವನಿಗೆ ನನ್ನ ತಲೆ ಕೆಡಿಸಿ ಕರ್ಕ ಬಂದ್ಬಿಟ್ಟು ಈಗ ನನ್ನೇ ಬಗಳ್ತಾನೆ ಓ ತಲೆ ಕೆಡಿಸ್ಬಿಡಲ್ಲ ತಲೆಯ ತ್ರಿಪುರ ಸುಂದರಿ ಅಲ್ವ ಇವಳು ನಮಗೆ ಹೆಣ್ಣು ಕೊಡೋರು ಇರ್ತಿಲ್ವಲ್ಲ ಅದಕ್ಕೆ ತಲೆ ಕೆಡಿಸಿ ಕರ್ಕ ಬಂದ್ಬಿಟ್ಟೆ ನೀನು ಓಡ್ ಬಂದವಳು ನಾನು ನಿಂದ್ಬಿಟ್ಟೆ ನಾನಲ್ಲ ಗಂಡಸು ಕರೀತಾನೆ ನೀನೇ ಓಡ್ ಬಂದೆ ನಿನ್ಗೆ ಜ್ಞಾನ ಇರಬೇಕಾಗಿತ್ತು ಓ ನೀನು ಹೇಳೋದು ನಾನು ಸರಿ ಇಲ್ಲ ಸರಿಯಾಗಿದ್ರೆ ಇರ್ಬೇಕಿತ್ತು ನೀನು ನಾನು ಸಾವಿರ ಕರೀತೀನಿ ಅದು ಹೆಂಗೆ ಬಂದ ನೀನು ಅದು ಹೆಂಗೆ ಬಂದರ್ತ ಓ ನಾಟಕವೇ ಓ ನೋಡು ನಾನು ಈಗಲೇ ಹೇಳ್ತಾನೆ ನಿನಗೆ ಮನೇಲಿ ಬಾಡಿಗೆ ಕಟ್ಕೊಂಡಿರಂಗಿರು ಇರು ಇಲ್ಲಾಂದ್ರೆ ಹೋಯ್ತಿರು ಅಷ್ಟೇ ಏನು ತಲೆಗಿಲ್ಲ ಕೆಡ್ಸ್ಕೊಳಕ್ಕಿಲ್ಲ ಗಂಡಸಾದವನು ನೀನು ತಂದಾಕ್ಬೇಕು ನಾನೆಲ್ಲ ಹೋಗೋದು ನಮ್ಮ ಮನೆ ತಂದೆ ಒಡವೆಗಳನ್ನ ತಂದಿ ಸಾಕು ನೀನುವೆ ಹೋಯ್ತೀನಿ ಗಂಟೆ ಇಸ್ಕೊಂಡಲ್ಲಿ ನೀನು ವಜಾ ಆಯಿತು ರೈಟ್ ಹೇಳು ನಿನ್ಗೇನು ಕೊಡಬೇಕಾದ್ದು ಓ ಏನು ಪುಕ್ಸಟ್ಟೆಗಣ್ಣ ಹೊಡ್ತಂಬ ಉಂಡಂತ ಏನು ಬಂದ್ಬಿಟ್ಟು ಕೂತ್ಕೊಂಡು ತಿಂತೀಯಲ್ಲ ಎಲ್ಬೋದು ನಿನಗೆ ಯಾಕೆ ಹೋಗಿದ್ದ ನೀನು ನಿನ್ನ ವಜಾ ಆಯ್ತು ಹೋಗು ಬೇಡ ನವೀನ ನೀನು ಹಿಂಗೆ ಆಡ್ಬೇಡ ನವೀನ ನೀನು ತಾಳ್ಮೆ ಪರೀಕ್ಷೆ ಮಾಡಬೇಡ ನೀನು ಹೋಗು ಅಂತಿದ್ದಿಲ್ಲ ನೀನು ಅವತ್ತು ಚೆನ್ನಾಗಿದ್ನ ನಾನು ಕಾಸು ದುಡ್ಡು ಎಲ್ಲನೂ ಕಿತ್ಕೊಂಡು ಈಗ ಹೋಗು ಅಂತಿದ್ದಿಲ್ಲ ನನ್ನಂಗೆ ಯಾರು ಮಾಡ್ಕೊಳಕ್ ಹೋಗ್ಬೇಡ್ದು ಓಹೋ ನಮ್ಮ ಅವ್ವ ಸಾಚ ನಮ್ಮ ಅಪ್ಪ ಸಾಚ ಅಂತ ಮಾತು ಹೇಳ್ತಿದ್ದಲ್ಲ ಅವ್ರು ಹೇಳ್ಕೊಟ್ಟಿದ್ವೇನೋ ನಿಂಗೆ ಬುದ್ಧಿಯಾ ಹೇಳ್ಕೊಟ್ಟಿದ್ವೇನೋ ಇದೇ ಅಲ್ವ ನಿಮ್ಮ ಅವ್ವ ಕಲಿಸಿರೋ ಬುದ್ಧಿ ಮೊಕ ಸೇರಿಸ್ಕೊಡ್ದು ಬರ್ತೀನಿ ಮೊಕವೇ ನನ್ನ ತಂಗಿ ಬಗ್ಗೆ ನಮ್ಮ ಅವ್ವನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನೋಡು ಈಗ ನೀನು ಮಾತಾಡೋ ಮಾತು ಅಂತಿರೋದು ನನ್ನ ತಂಗಿ ನಮ್ಮ ಅವ್ವ ಎಲ್ಲ ಮುಂದೆ ತಿಂಗಳಿಗೆ ಇಲ್ಲೇ ಬಂದಿರ್ತಾರೆ ಗೊತ್ತಾ ಅವ್ರು ಕೇಳ್ದಂಗೆ ಅಡುಗೆ ಮಾಡ್ಕೊಂಡು ಹೋದ್ರೆ ಬಚಾವಾದ ನೀನು ಇಲ್ಲಾಂದ್ರೆ ನೀನು ಮೊಕ ಕೊಚ್ಬಿಡ್ತೀನಿ ತಂದಾಕರು ಈಗ ಹೆಂಗೆ ಹೋಯ್ತಾರೆ ಕೆಲ್ಸಕ್ಕೆ ನೀನು ಈಗ ಹೆಂಗೆ ಹೋಯ್ತದೆ ಹೆಂಗೆ ಇಲ್ಲಾಂದ್ರೆ ಹೋಗು ನಿಮ್ಮ ಊರಿಗೆ ಹಣೆ ಬರ ಬಂದಿದೆ ನನಗೆ ಎಲ್ಲರಿಗೂ ಮಾಡಕ್ಕೆ ಇಟ್ಟು ಬಂದಿದ್ದಲ್ಲ ಅದಕ್ಕೆ ಎಲ್ಲರಿಗೂ ಮಾಡ್ಕೊ ಹೋಯ್ತೀನಿ ನಾನು ಅಡುಗೆ ಮಾಡೋದಲ್ದೇ ಅವು ಕೆಲಸಕ್ಕೆ ಹೋಗ್ಬಿಟ್ಟು ನನಗೆ ಹಣೆ ಬರ ಬಂದಿದ್ದು ಹೇಳ್ತಾವನಿಲ್ಲ ಇದ್ರೆ ಇರು ಇಲ್ಲಾಂದ್ರೆ ಹೋಗು ನಿನ್ನೇನು ಇಟ್ಕೊಳ್ಳೋರು ಯಾರೂ ಇಲ್ಲ ಅರ್ಥ ಆಯ್ತಾ ಚಂಬ ಹೊಡಿತಾಳೆ ಚಂಬವ ಏನು ತಿಳ್ಕೊಬಿಟ್ಟಿಲ್ಲ ಕಣೆ ನಂಬ್ಕೊಂಡಿದ್ದೆ ಮೋಸ ಮಾಡ್ಬಿಟ್ಟ 1,000 ಏನು 1,00,000 ಮಡಿಗಿರಂಗೆ ಮಾಡ್ತಾಳೆ ಮೊಕದಲ್ಲಿ ತಂದೆ ಸಿಗ್ತೀನಿ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಹಂಗೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ